ಏನ್ ಮಾಡಿದ್ರು ಸೈಲೆಂಟ್ ಆಗಿ ಮಾಡು ಅಂತ ದೊಡ್ಡವ್ರು ಹೇಳೋ ಅದಕ್ಕೆ ಅಂಬರೀಷ್ ಅಂಬರೀಷ್ ಬೆಳಗೊತ್ತು ಅಲ್ಲುವುದಲ್ಲ ಗೈಸ್ ಅದಕ್ಕೆ ಗೈಸ್ ಇವ್ನು ಬರೀ ಹೆವಿ ಡವ್ ಮಾಡ್ತಾರೆ 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ ಗೈಸ್ ಇವ್ರು ಆಶೆ ಆಗೈತೆ ತಿಂತಾ ಇದೀನಿ ಗೈಸ್ ತಿಂದಿದ್ದೀನಿ ಬಟ್ ಆ ರೇಟ್ ತಿಂದಿಲ್ಲ ನನಗೆ ಯಾಕೋ ಸೆಟ್ ಆಯ್ತಾಗ ಅಮ್ಮ ಯಾರ್ ಗೆಲ್ಬೋದು ನನ್ ಸಪೋರ್ಟ್ ಇವನೇ ಗೆಲ್ಬೇಕು ಇವಾಗ ನಾನು ನಿಮ್ಮವನು ನಿಮ್ಮ ಮನೆಯವನು ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು. ಹಾಯ್ ಗೈಸ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆನಂದ್ 360 ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತಿನ ಲಾಗ್ ಅಲ್ಲಿ ಸ್ಪೆಷಲ್ ವ್ಯಕ್ತಿ ಇನ್ವೈಟ್ ಮಾಡ್ತಾ ಇದೀವಿ. ಸೊ ಇಲ್ಲಿದ್ದಾರೆ ಅಂಬರೀಷ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಗೈಸ್ ಪಕ್ಕದಲ್ಲಿದ್ದಾರೆ ನಮ್ಮ ಆನಂದ್ ಅವರು. ಗೈಸ್ ಇವತ್ತು ಡಿಫ್ರೆಂಟ್ ಚಾಲೆಂಜ್ ತಗೊಂಡ್ ಬಂದಿದೀವಿ. ಇವತ್ತಿನ ಚಾಲೆಂಜ್ ಏನು ಅಂತ ಅಂದ್ರೆ ಐಸ್ ಕ್ರೀಮ್ಸ್. ಈ ಐಸ್ ಕ್ರೀಮ್ಸ್ ತಿನ್ನೋ ಚಾಲೆಂಜ್ ಇವತ್ತು. ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಲ್ಲ, ಬರೀ ಇಂತದೆಯ. ಆದ್ರೆ ಇನ್ನೊಂದೇನೋ ಟ್ವಿಸ್ಟ್ ಇದೆ, ಯಾರು ಸೋಲ್ತಾರ ಅವ್ರಿಗೆ ಮಾತ್ರ ಇದು. ಆ ಟ್ವಿಸ್ಟ್ ಏನು ಅಂತ ಲಾಸ್ಟ್ ವರ್ಗು ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಬನ್ನಿ ಇವಾಗ ತಿನ್ನೋಣ. ಅರೆ ನಮ್ ಜೊತೆ ಮೋನೇಶ್ವರ್ ಇದ್ದಾರೆ, ಅಂಬರೀಷ್. ಇದಕ್ಕೆ ಅವ್ರನ್ನ ಏನ್ ಅನಿಸ್ತಾ ಇದೆ ಐಸ್ ಕ್ರೀಮ್ ತಿನ್ನೋದಕ್ಕೆ? ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದಿಲ್ಲ ಆಟ. ಯಾವತ್ತೂ ನೋಡಿಲ್ಲ. ಐಸ್ ಕ್ರೀಮ್ ನೋಡಿಲ್ಲ ಅನ್ನೋ ತರ ಹೇಳ್ತಾ ಇದ್ಯಾ? ನಿಜ, ನಾನು ಲೈಫ್ ಐಸ್ ಕ್ರೀಮ್ ಎಲ್ಲ ನೋಡಿದ್ದೇನೆ, ಅಂದ್ರೆ ಈ ತರ ತಿನ್ನೋ ಗೇಮ್ಗೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇರೋದನು. ಬನ್ನಿ ಸರಿ ಎತ್ಕೋ ಬಾ, ಸ್ಟಾರ್ಟ್ ಮಾಡೋಣ. ತಿನ್ನು ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಚಾಲೆಂಜ್ ಅಲ್ಲಿ ಅಂಬರೀಷ್ ಅವರು ವಿನ್ ಆಗ್ತಾರ, ಆನಂದ್ ಅವ್ರು ವಿನ್ ಆಗ್ತಾರ, ಈ 360 ವಿನ್ ಆಗ್ತಾರ. ಬನ್ನಿ. ತಿನ್ನಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ತಿನ್ಸನ. ಎಷ್ಟ್ ತಿನ್ಬೋದು ಆನಂದ್ ನೀನು ಮ್ಯಾಕ್ಸಿಮಮ್? ನನ್ ಪ್ರಕಾರ ಒಂದು ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಲ್ಲಪ್ಪ ನೀನು. ಅಪ್ಪ 1 2 3 ಸ್ಟಾರ್ಟ್. ಹಂಗೆಲ್ಲ ಇಬ್ರು ಆದ್ರೆ ಸ್ಟಾರ್ಟ್ ಮಾಡಿ ತಿನ್ನೋದೇ. ನೋಡಿ ಗಾಯ್ಸ್, ನನಗಿನ್ನ ಫಸ್ಟ್ ಅವರೇ ಸ್ಟಾರ್ಟ್ ಮಾಡ್ಬಿಡವ್ರೆ. ತಿಂತಾ ಇದೀವಿ, ಸ್ಟಾರ್ಟ್ ಹೇಳಿದ್ರೆ ತಿಂತಾ ಇದೀವಿ. ಚೆನ್ನಾಗಿದೆ ಗಾಯ್ಸ್, ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಅಂಬರೀಷ್ ಅವ್ರು ಎಷ್ಟು ತಿಂದ್ರು? ನಿಮ್ಗೆ ಯಾಕೆ ಬೇಕದು? ಅವನ್ ಇನ್ನ ಫಸ್ಟ್ನೇದು, ಎಲ್ರು ಈಗ ಮೊದ್ಲೇದೇನೆ. ಅಪ್ಪ ಪೇಪರ್ ಇರೋದು ಆಗ್ಲೇ ಅಂಬರೀಷು ಮೊದ್ಲನೇ ತಿಂದಿ ಎರಡನೇದು ಎತ್ಕೊಳಕ್ ರೆಡಿ ಮಾಡ್ತಾವನೆ. ನಾನೇ ಇನ್ನ ಲಾಸ್ಟ್ ಇವಾಗ. ಗಾಯ್ಸ್ ಪ್ಲೇಟ್ ಅಲ್ಲಿ ಒಂದ್ ಚೂರುನು ಇರ್ಬಾರ್ದು, ನೀವೇ ಕನ್ಸಿಡರ್ ಮಾಡ್ಬೇಕು. ಅಪ್ಪ ಅದೆಲ್ಲ ನೆಕ್ಬೇಕು ನಾಲ್ಗೆಲೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೆಲ್ಲ ಲೆಕ್ಕಬಾರ್ದಪ್ಪ ಅವೆಲ್ಲ. ಹೂನಪ್ಪ, ಒಟ್ನಲ್ಲಿ ಒಂದ್ ಚೂರು ಬಿಡಂಗಿಲ್ಲ. ಒಟ್ನಲ್ಲಿ ಒಂದ್ ಚೂರು ಬಿಡಂಗಿಲ್ಲ. ನೋಡಿ ಗಾಯ್ಸ್, ಖಾಲಿ ಮಾಡಿದೀನಿ. ಖಾಲಿ ಮಾಡೋಣ. ಸೆಕೆಂಡ್ನೇ ತಗೊಳ್ತವನೆ ಗಾಯ್ಸ್, ನಾನು ಅಷ್ಟೇ. ಇಲ್ಲಿ ನೋಡಿ, ಸೆಕೆಂಡ್ನೇ ತಗೊಳ್ತಾ ಇದೀನಿ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ನಂದು ಒಂದ್ ಕಂಪ್ಲೀಟ್ ಆಗಿದೆ, ನಾನು ಸೆಕೆಂಡ್ ಅಲ್ಲಿ ತಗೊಳ್ತಾ ಇದೀನಿ. ಯಾವ್ದು ಕಲರು? ಯಾವ ಕಲರ್ ಗೈಸ್ ಇದು? ನನ್ಗೆ ಆಕ್ಚುಲಿ ಏನು ಅನ್ಸ್ತಾನೆ ಇಲ್ಲ. ಕಲರ್ ಫ್ಲೇವರ್ ಚೇಂಜ್ ಮಾಡಿದೀವಿ. ಪೇಪರ್ ನೆಕ್ರಾಪ್ ಯಾಕೆ? ಬರೀ ಇಂತದೆಯ ಪೇಪರ್ ಅಷ್ಟನ್ನು ಲೆಕ್ಕಬಾರ್ದು. ಅಷ್ಟು ತಿಂತಾ ಇದೀವಿ. ನಿಮ್ಗೂ ಬೇಕಾ ಕಮೆಂಟ್ ಮಾಡಿ ಕಳಿಸ್ತೀವಿ. ಅಯ್ಯೋ ಚಿ. ಗೈಸ್ ಇಷ್ಟು ಒಟ್ಟಿ ಹಾಕತ್ತೀನಿ. ಓಡಿದ ಗೈಸ್ ಹೆವಿ. ನನ್ನ ಕೈಲಿ ಆಯ್ತಾ ಇದೆ ಇವಾಗ. ಬರೀ ಡೌಗಳು ನಿಂದು. ಈಗ ಎರಡನೇದಕ್ಕೆ ಐತಲ್ಲ ಅಂತಾನೆ ಕಿಕ್ ಔಟ್ ಆಯ್ತು ಗೈಸ್. ಗೈಸ್ ನಾನು ಯಾವತ್ತೂ ಐಸ್ ತಿಂದಿದ್ದೀನಿ ಬಟ್ ಆ ರೇಟ್ ತಿಂದಿಲ್ಲ. ಅಪ್ಪ ಎಲ್ಲಾರು ಅಷ್ಟೇ. ಸ್ಟ್ರಾಬೆರಿ ಫ್ಲೇವರ್ ಯಾಕೋ ಚೆನ್ನಾಗಿಲ್ಲ, ವೆನಿಲಾ ಫ್ಲೇವರ್ ಸ್ವಲ್ಪ ಚೆನ್ನಾಗಿದೆ. ಹೌದು ಗೈಸ್. ಗೈಸ್ ನಾನು ಸ್ಪೂನ್ ಯೂಸ್ ಮಾಡಿದ್ರು ಬೆಳ್ಳೆ ತಿಂದೆ, ಅದೇನಂತರ ಒಂಥರ ಇದೆ ಅನ್ಸ್ತೈತೆ. ಬೆಳ್ಳು ಬಿಡ್ತಾನೆ. ಫೈನಲಿ ಗೈಸ್ ನಂದು ಎರಡನೇ ಮುಗೀತು. ಬನ್ನಿ. ಇಬ್ರು ಆಲ್ರೆಡಿ ಎರಡೆರಡು ಮುಗಿಸಿದ್ದಾರೆ. ತಗೊಳ್ತೀನಿ. ಅಮರೀಶ್ ಏನ್ ಅನ್ಸ್ತಾ ಇದೆ? ನಂದು ಎರಡನೇದು ಆಲ್ರೆಡಿ ಕ್ಲೋಸ್. ಗಾಯ್ಸ್ ಇವಾಗ ನೋಡಿ ಮಜಾ ಇದೆ. ಕನ್ಸಿಡರ್ ಮಾಡ್ಬೇಕಲ್ಲ ಅವ್ರವ್ರದ್ದು. ನಂದು ಮೂರನೇದು ಇದು. ರೈಸ್ ನನಗೆ ಯಾಕೋ ಸೆಟ್ ಆಯ್ತಾಗ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆ ಒಂಥರ ಆಯ್ತೈತೆ. ಚಿಕ್ಕ ಹುಡುಗರು ಕೊಟ್ಟರು ತಿಂದು ಬಿಸಾಕ್ತಾರೆ ಗೈಸ್. ಅವ್ರು ಚಿಕ್ಕ ವಯಸ್ಸಿಗೆ ರೂಢಿ ಮಾಡವ್ರೆ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ರೂಢಿ ಮಾಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು.
ಯಾರು ಚೆನ್ನಾಗೇ ತಿಂತವನೆ ರೂಢಿ ಮಾಡಿಲ್ಲ ಅಂದ್ಬಿಟ್ಟು. ಹೌದು ಗಾಯ್ಸ್. ಐಸ್ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಐ ಗೈಸ್ ನೋ ಗೈಸ್. ಗೈಸ್ ನಾನು ಬೇಗ ಬೇಗ ತಿಂತಾ ಇದೀನಿ, ಅವ್ರು ಮಾತಾಡಿ. ಗೈಸ್ ನಂದು 3ನೇದು ಕಂಪ್ಲೀಟ್ ಆಯ್ತು. ಬನ್ನಿ 4ನೇದಕ್ಕೆ ಹೋಗೋಣ. ಯಾವ್ದು ತಗೊಳ್ಳೋಣ? ಯಾವ್ದೋ ಒಂದ್ ಎತ್ಕೋ ಬೇಗ. ಇದೇ ಎತ್ಕೋತೀನಿ. ಬನ್ನಿ ಗೈಸ್ ನೆಕ್ಸ್ಟ್ ಒನ್ 4ನೇದು ಮಾಡ್ತಾ ಇದೀವಿ. ಗೈಸ್ ನಾವು ಚಿಕ್ಕ ವಯಸ್ಸಲ್ಲಿ ಇದು ಕೂಡ ಬಿಡ್ತಿರ್ಲಿಲ್ಲ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲ ನೆಕ್ಬಿಟ್ಟು ನೀಟಾಗಿ ತಿಂತಾ ಇದ್ದೋ. ಬನ್ನಿ. ಪಾಪ 1 ರೂಪಾಯಿ ಕಷ್ಟಪಟ್ಟಿದ್ಕೊ ಏನ್ ಬಿಡ್ಬಾರ್ದು ಗೈಸ್. ಹಾ ನೋಡಿ ಚೆನ್ನಾಗಿ. ಗೈಸ್ ಖಾಲಿ ಮಾಡಿದ್ವಿ. ಇಬ್ರು ಆಲ್ರೆಡಿ 3 ಫಿನಿಶ್. ನೀನೇ ನಾನು ಅಪ್ಪ, ನೀನ್ ಏನ್ ಹೇಳಿದ್ರು ರುಚಿ ಮಾಡೋದ್ ಬಿಡಲ್ವಲ್ಲ. ಖುಷಿ ಚಂದ. ಅಷ್ಟ್ ತಿಂತ ನಂದು 3ನೇದ್ ಕ್ಲೋಸ್ ಆಗಿದೆ. 4ನೇದ್ ನಂದು. ನಮ್ಮ ಅಂಬರೀಶ್ ಅವ್ರು ಏನ್ ಗೈಸ್ ಈ ತರ ತಿಂತವ್ರೆ? ಹಾಲೆ 4ನೇದು ಗೈಸ್ ಐಸ್ ಕ್ರೀಮ್ ಆಗಲ್ಲ ಅನ್ಬಿಟ್ಟು ಆಲ್ರೆಡಿ 4ನೇದ್ ತಿಂತಾ ಇದ್ದಾನೆ ನೋಡಿ. ಗೈಸ್ 4, 1, 2, 4ರಿಂದ 3 ಅಷ್ಟೇ ಲಾಸ್ಟ್. ಏಯ್ ಅಣ್ಣ ನೀನೆಷ್ಟು? ನಂದು 4ನೇದು. ಎಲ್ಲಿ 4ನೇದಪ್ಪ ಆಲ್ರೆಡಿ. ಎಲ್ಲಪ್ಪ 2 ಕಾಣಿಸ್ತೈತೆ. ಓ ಇದೊಂದು ಐತಾ? ಗೈಸ್ ಅವ್ರವ್ರ ಹತ್ರ ಇಟ್ಕೊಂಡಿದೀವಿ, ಯಾಕಂದ್ರೆ ಕಂಪ್ಲೀಷನ್ ಆಗ್ಬಾರ್ದು ಅಂತ. ಸೊ ಬನ್ನಿ, ಅಣ್ಣ ಅದನ್ನು ಕಂಪ್ಲೀಟ್ ಮಾಡ್ತವನೆ. ಗೈಸ್ ನಾನು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತೀನಿ. ಎಲ್ಲ ಐತೆ ಇದೆ ಗೈಸ್. ಬಾಯಿಗೆಲ್ಲ ಹಾಕೊಂಡ್ ತಿಂತಾವ ನಾವು. ಹೌದು ಹೆಚ್ಚಾಗುತ್ತೆ ಅದೆಲ್ಲ ಕಮ್ಮಿ. ನೋಡಿ guys, ಇದು ಕಂಪ್ಲೀಟ್ ಆಗೈತೆ 4ನೇದು. ಹಾ ಕಂಪ್ಲೀಟ್. ಹೌದು ಕೈ ಇಷ್ಟ ಆಗೋದು. ಏಯ್ ತಿನ್ನಪ್ಪ. ನೋಡಿ ಆದ್ರೂ ಒಂದು ಟ್ರೈ ಮಾಡ್ತೀನಿ. ಇಲ್ಲ ಗೈಸ್ ಫೈನಲಿ ನಂದು 5ನೇದು ಕಂಪ್ಲೀಟೆಡ್ ಆಗಿದೆ. ಅಂಬರೀಶ್ ಇವನು 5 ಕಂಪ್ಲೀಟ್ ಮಾಡಿದಾನೆ. ನಾನಿನ್ನ 4 ಈಗ ಕಂಪ್ಲೀಟ್ ಮಾಡಿದೀನಿ ನೋಡಿ. ಈಗ ನಾನು 5ನೇದ್ ಎತ್ಕತಾ ಇದೀನಿ. ಅಷ್ಟೊಂದು ನೋಡೋಣ. ಈಗ 5ನೇದ್ ಎತ್ಕೊಂಡಿದ್ದೀನಿ ನಾನು. ಫ್ಲೇವರ್ ತಗೊಳ್ಳಲ್ಲ ಆಕ್ಚುಲಿ. ಅಂಬರೀಶ್ ನೀನೇ ತಿನ್ನಿ ಫ್ಲೇವರ್, ನನಗೆ ಇಷ್ಟ ಇಲ್ಲ. ನಮಗೂ ಅದು ಇಷ್ಟ ಇಲ್ಲ. ಅಯ್ಯೋ ಹಂಗಂದ್ರೆ ಇಲ್ಲ. ಆನಂದ್ ಅವ್ರಿಗೆ ಕೊಡೋಣ. ಗೈಸ್ ಬನ್ನಿ 6ನೇದು ಬನ್ನಿ ಕಂಪ್ಲೀಟ್ ಮಾಡೋಣ. ನಮ್ಮ ಆಂಟಿ ಇದಾರೆ, ಆಂಟಿ ಬನ್ನಿ. ಹಾಯ್. ನಮ್ಮ ಆನಂದ್ ಅವ್ರ ಅಮ್ಮ. ನಮ್ಮ ಅಮ್ಮ, ಹಾ ನಮ್ಮ ಅಮ್ಮವ್ರು. ಅಮ್ಮ ಯಾರ್ ಗೆಲ್ಬೋದು ನೋಡ್. ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ, ಅವನಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ. ಗೈಸ್ Guys, 360 ಅಂದ್ರೆ ಇದೆ ಗೈಸ್. ಆಕ್ಚುಲಿ 360 ಸಪೋರ್ಟ್ ಮಾಡ್ತಾವ್ರೆ, ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಗೈಸ್ ಇದು ಸ್ಪೋರ್ಟಿವ್ ಅಂದ್ರೆ ಗೈಸ್. ಆನಂದ್ ನಿನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಏನ್ ಮಾಡೋದು, ತಿಂತಾನೆ ಅವನೇ ವಿನ್ ಆಗೋದು. ನೋಡೋಣ ಬನ್ನಿ, ಅವ್ನು ವಿನ್ ಆಗಕ್ ಬಿಡಲ್ಲ, ಕಾಂಪಿಟೇಷನ್ ಕೊಡ್ತೀನಿ. ಗೆದ್ರೆ ನಮ್ ತಮ್ಮ ಗೆತ್ತಾನೆ. ಇದೆ ಆನಂದ್ ಅವ್ರಿಗೆ ಗೆತ್ತಾನೆ. ಗೈಸ್ ಮೆಚ್ಚದೆ ಕಣಯ್ಯ ನಿನ್ನ, ಮೆಚ್ಚದೆ. ಗೈಸ್ ಫೈನಲಿ 6ನೇದು ಕಂಪ್ಲೀಟ್ ಆಗಿದೆ. ಅಂಬರೀಶ್ guys. ಗೈಸ್ ಇಬ್ರು ಕರೆಕ್ಟ್ ಆಗಿ ತಿಂತಾ ಇದೀವಿ ಗೈಸ್. ನೋಡೋಣ. ಬನ್ನಿ ನಾನ್ ಆಂಟಿ ಬರೀ ಕಾರಣ, ಇನ್ನ ಆಂಟಿ 5ನೇದು. taste ಹೆಂಗಿದೆ? ಚೆನ್ನಾಗಿದ್ಯಾ? ಹಾ ಬನ್ನಿ, ಚೆನ್ನಾಗಿದೆಯಂತೆ ಗೈಸ್. ಆಂಟಿ Next ಅವರು round ಅಲ್ಲಿ ಗೆಲ್ತಾರೆ. ಹ್ಮ್ ಹೌದು. ಫೈನಲಿ ಹೌದು. ತಿಂತಾ ಇದೀವಿ. ನಮ್ಮ ಅವ್ವ ನನಗ್ ಸಪೋರ್ಟ್ ಮಾಡ್ದಲ್ಲ, ಅವನಿಗೆ ಸಪೋರ್ಟ್ ಮಾಡೋರೆ. ಹಾ ಆಕ್ಚುಲಿ ಇದ್ರಲ್ಲಿ ಇವನ್ ಗೆಲ್ಲಕ್ ಸಪೋರ್ಟ್ ಮಾಡ್ತೀನಿ ನಾನು. ನನ್ ಕೈಲಿ ಯಾಕೋ ಐತೆ ಇಲ್ಲ, ನೋಡೋಣ. ನಾನು ಇವತ್ತೇ ಇದ್ರಲ್ಲಿ ಇವನಾರು ಗೆಲ್ಲೇಬೇಕು. ಗಾಯ್ಸ್ ಅಣ್ಣ ನೋಡಿ ಗಾಯ್ಸ್, ಅರ್ಧ ಇಲ್ಲಿ ನೋಡಿ. ಅಂಬರೀಶ್ ಗೈಸ್ ಸ್ವಲ್ಪ ಉಳಿಸ್ಬಿಟ್ಟು ಹಾಗೆ ತಗೊಂಡಿದ್ದೆ ಇವಾಗ. ನೋಡಿ ಗೈಸ್ ನಾನು ತಿಂದಿಲ್ಲ. ಗೈಸ್ ನೋಡೋಣ ರೀ, ನಂಗೆ ಆಟ ನಮ್ಮ ತಮ್ಮನೇ ಗೆಳಿಬೇಕು. ನೋಡೋಣ ಗೈಸ್. ಐಸು ಫುಲ್ ಜಾಸ್ತಿ ಇತ್ತಾ? ಕೋಲ್ಡ್ ಇದೆ, ಅದು ಅಲ್ಲೂ ಟಚ್ ಆಯ್ತು. ಅಂತ ನೋಡಿ ಗೈಸ್ ಕಾಡಿ ಇವನ ನನ್ಕಿನ ಫಸ್ಟ್ ಇವನೇ ತಿಂತಾವನೆ. ಐ ಥಿಂಕ್ 7ನೇದು ಎತ್ಕೊಂತವನೆ ಅನ್ಸುತ್ತೆ ಆಲ್ರೆಡಿ. 8ನೇದ? 8ನೇದ. ಓ ನಾನಿನ್ನ ಕೊಡ್ತೀನಿ ನೋಡಿ ಇಲ್ಲಿ. ಒಂದಾ ನಾನಿನ್ನ ಬರ್ನಿ 6ನೇದ್ರಲ್ಲೇ ಇದೀನಲ್ಲೋ. 4, 5,
6, 7, 8ನೇ ತಗೊಂಡವನು. ನಾನು 8ನೇ ತಗೊಳ್ತೀನಿ. ನಾನು ಇನ್ನ ಬರೀ 6ನೇದ್ರಲ್ಲೇ ಇದ್ದೀನಿ. ಗಾಯ್ಸ್ ನನ್ನ ಪ್ರಕಾರ ಯಾಕೋ ಆನಂದ್ ಅವರು ಬ್ಯಾಕ್ ಬೋನ್ ಆಗಂಗಿದ್ದಾರೆ. ನೋಡೋಣ. ವೈಟ್ ಕೊಡ್ತೀನಿ, ನೋಡೋಣ ಇನ್ನ ಎಷ್ಟಾಗುತ್ತೋ ಅಷ್ಟು. ಅಂಬರೀಶ್ ಅವ್ರು ತಗೊಂಡ್ರು. ನಿಮ್ಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ಕಳಿಸ್ತೀವಿ. ಚೆನ್ನಾಗಿ ಆಯ್ತಲ್ಲ ನೋಡಿ ಗೈಸ್, ಹೆಂಗೈತೆ ಇದು ಆಗಲ್ಲ ನಮ್ಗೆ. ಗಾಯ್ಸ್ ನಿಮ್ಗೇನಾದ್ರು ಬೇಕಾ ತಗೊಳ್ಳಿ, ತಿನ್ನಿ, ನೀವು ಟೇಸ್ಟ್ ಮಾಡಿ ಗಾಯ್ಸ್. ಎಷ್ಟು ತಿನ್ನಕ್ ಆಯ್ತಲ್ಲ ಗಾಯ್ಸ್ ಅವಾಗಿಂದ ಬರೀ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಡಿಮೋಟಿವ್ ಮಾಡ್ತಾನ ಇವನು. ಅವಾಗಿಂದ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ 8ನೇದು ಮುಗಿಸ್ತಾನೆ ಗಾಯ್ಸ್. ಅದು ಮೆಲ್ಟ್ ಆಗಿದ್ರು ಬಿಡ್ತಾ ಇಲ್ಲ ನೋಡಿ. ನೋಡಿ ಗೈಸ್, 1 ರೂಪಾಯಿ ಕಷ್ಟಪಟ್ಟಿದ್ವಿ, ಇದಕ್ಕೆಲ್ಲ ಖಾಲಿ ಮಾಡಿದ್ರೆ ದೊಡ್ಡ ನಷ್ಟ ಹೇಳ್ರಿ. ತಿನ್ನ ಆಯ್ತು, ನೋಡೋಣ ಎಷ್ಟ್ ತಿಂತೀಯ. ನನ್ ಕೈಲಿ ಯಾಕಾಯ್ತಲ್ಲ, ನಾನು ಬಿಟ್ಬಿಡ್ತೀನಿ. ಕೋಲ್ಡ್ ಆಯ್ತಿದೆ, ಅಲ್ಲಿ ಕೋಲ್ಡ್ ಆಯ್ತಿದೆ. ನೋಡಿ ಗೈಸ್ ಖಾಲಿ. ಇವಾಗ ಇನ್ನೊಂದು ತಗೋಬೇಕಂದ್ರೆ ಖಾಲಿ ಮಾಡಿ. ಅಲ್ಲೈತೆ ಎತ್ಕೋ. ನೋಡಿ ಗೈಸ್ ಲಾಸ್ಟ್ ಬನ್ನಿ ಗಾಯ್ಸ್, ಟೋಟಲ್ 1, 2, ಆಕ್ಚುಲಿ 3 ಇದೆ. 3, 4, 5, 6, 7, 8 ಕಂಪ್ಲೀಟ್ ಮಾಡಿದೀವಿ. ಇವನು ಅಷ್ಟೇ 8 ಕಂಪ್ಲೀಟ್ ಮಾಡೋನೆ ಗಾಯ್ಸ್. 9ನೇದು ತಗೊಂಡವನೆ. ಸೊ ಐಸ್ ನಂದು 6ನೇದೇ ಕ್ಲೋಸು. ನಾನು ಇಲ್ಲೇ ಕ್ವಿಟ್ ಮಾಡ್ತಾ ಇದೀನಿ. ನನ್ ಕೈಲಿ ಐಸ್ ತಿನ್ನಕೈತಲ್ಲ. ಹೇಳಿದ್ಯಾ ನೀನು, ಏನ್ ಗ್ಯಾಪ್ನ ಇದೆಯಾ ಸೋತವ್ರಿಗೆ ಏನಂತ? ಆಮೇಲೆ ನೋಡ್ಕೊಳ್ಳೋಣ. ನನ್ ಕೈಲಿ ಯಾಕೋ ಕೋಲ್ಡ್ ಸ್ವಲ್ಪ ಜಾಸ್ತಿ ತಿನ್ನಕೈತಾ ಇಲ್ಲ. ಇವ್ರಿಬ್ರು ಮುಂದುವರಿಸ್ತಾರೆ ನೆಕ್ಸ್ಟ್. ಬನ್ನಿ. ಆಕ್ಚುಲಿ ನನ್ ಸಪೋರ್ಟ್ ಇವ್ನ್ಗೆ, ಯಾಕಂದ್ರೆ ನಮ್ಮ ಅಮ್ಮ ಅವನಿಗೆ ಸಪೋರ್ಟ್ ಮಾಡೋರೆ, ಅದರಿಂದ ನನ್ ಸಪೋರ್ಟ್ ಇವ್ನ್ಗೆನೆ. ಇವನೇ ಗೆಲ್ಬೇಕು ಇವಾಗ, ಅದರಿಂದ ಇವನೇ ಗೆಲ್ಬೇಕು ಇವಾಗ. ಬನ್ನಿ ನೋಡೋಣ. ಗೈಸ್ ಫೈನಲಿ ನಂದು 8ನೇ ಕಂಪ್ಲೀಟ್ ಆಗಿದೆ. ನಿಂದು? ಒಂದು 9ನೇದು. ಗೈಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ಲೆವೆಲ್ ತಿಂತವನೆ ಗೈಸ್. ಫಸ್ಟ್ನೇ ವಿಡಿಯೋದಲ್ಲಿ ಈ ತರ ತಿಂತವನಂದ್ರೆ ನೋಡಿ ಗೈಸ್. ಆಕ್ಚುಲಿ ಅವ್ನ್ ತಿನ್ನಲ್ಲ ಅಂತ ಅನ್ಬಿಟ್ಟೆನೆ ನೋಡಿ ಯಾವ ಲೆವೆಲ್ ತಿಂದವ್ರೆ. ನಮ್ಮ ಆನಂದ್ ಅವ್ರು ಎಷ್ಟು ಕಿಕ್ಔಟ್ ಆದ್ರು ಅಂತ ಗೊತ್ತಿಲ್ಲ ಗೈಸ್ ನನಗೆ. ನಾನು 6ಕ್ಕೆ ಕಿಕ್ಔಟ್ 6 ಕಿಕ್ಔಟ್ ಆಗವ್ರು ಆನಂದ್ ಅವರು. ನಮ್ದು ಫೈನಲಿ 8ನೇ ಕಂಪ್ಲೀಟ್ ಗೈಸ್. 9ನೇ 10ನೇದು ನೋಡೋಣ. ಅಂಬರೀಶ್ ಅವ್ರ 10ನೇ ತಗೊಂಡಿದ್ದಾರೆ ಆಲ್ರೆಡಿ. ಮೋಹನೇಶ್ ಅವರು 9, ಅಂಬರೀಶ್ ಅವರು 10. ನೋಡ ಐಸ್ ಹಲುಗಳು ಜುಮ್ ಅಂತೈತೆ. ನಾನು ಇವತ್ತೇ ಫಸ್ಟ್ ಟೈಮ್ 10 ತಿಂತಾ ಇರೋದು. ಇನ್ನು ಮಿಕ್ಕಿದೆಲ್ಲ 2. ಹೌದಾ ಗೈಸ್, ನಾವು ಯಾವತ್ತು ಟ್ರೈ ಮಾಡಿಲ್ಲ. ತಿಂತೀವಿ ಹೇಳಿ ಸುಮ್ನೆ 1, 2, 3, 4 ಅದ್ರ ಮೇಲೆ ಯಾರು ಹೋಗಿರಲ್ಲ. ಬಿಕಾಸ್ ಇವತ್ತು ಚಾಲೆಂಜ್ಗೋಸ್ಕರ ನಾವು ತಿಂತಾ ಇದೀವಿ. ಆಕ್ಚುಲಿ ಹೊಟ್ಟೆ ತುಂಬ್ತಾ ಇದೆ ಗೈಸ್ ನನಗೆ ತಿಂದ್ರೆ. ನಿಂಗೆ? ನಮ್ಗೆ ಹೊಟ್ಟೆ ಆಗ್ತಿಲ್ಲ. ಅದೆಂಗ್ ತಿಂತಾನ ಗೈಸ್ ಇವನು, ಬರೀ ಇಷ್ಟು ದೊಡ್ಡ ಹಾಕೋತವನೆ. ನನ್ಗಂತೂ ಅಲ್ಲಿ ಜುಮ್ ಅಂತೈತೆ. ನೋಡಿ ಗೈಸ್ 10ನೇ ಕಂಪ್ಲೀಟ್ ಮಾಡಿದ್ದೀನಿ. 10ನೇದು ಕ್ಲೋಸ್ ಆಲ್ರೆಡಿ. ಈಗ 11ನೇದು ತಗೋತಾ ಇದ್ದೀನಿ. ನಂದು ಕಂಪ್ಲೀಟ್ ಆಯ್ತು. ಈಗ 10ನೇದು ಮೋಹನ್ ಅವರು 360 ಅವ್ರದ್ದು 10ನೇ ತಗೋತಾ ಇದಾರೆ. ಹೌದು ಗೈಸ್, ನನ್ನ ಕಡೆಯಿಂದ ಅವನಿಗೆ ಯಾವಾಗ ಐಸ್ ತಿನ್ಸಿಲ್ಲ ನಾನು. ಬೇರೆ ಎಲ್ಲಿ ತಿನ್ನಲ್ಲ ಗೈಸ್. ಎಲ್ಲ ತಿನ್ನಲ್ವಂತೆ. ಏನ್ ಹೇಳ್ದ ನೋಡಿ, ನಮ್ಮ ಮೈಸ್ ನಾವೇ ತಿನ್ಬೇಕು ಗೈಸ್. ಆಮೇಲೆ ತಿರ್ಗ ಅವ್ರ ಮೇಲೆ ಡಬಲ್ ಆಗ್ಬಿಡುತ್ತೆ. ಏನ್ ಡಬಲ್ ಆಗುತ್ತೆ? ಅವನು ಏನ್ ಮಾಡ್ತಾನಂದ್ರೆ, ನಾನು 5 ರೂಮ್ ಕೊಟ್ರೆ ಅವನ್ಕಿನ ಮುಂದೆ ನಾನು ಹೋಗ್ತೀನಿ ಅಂತ. ನೋಡಿ ಗೈಸ್ ಹೆಂಗ್ ಹೇಳ್ತಾರೆ. ಆಯ್ತಲ್ಲ, ಸ್ವಲ್ಪ ಎದೆ ನೋಯ್ತೈತೆ. ಎದೆ ಇಲ್ಲಪ್ಪ, ಎದೆ ತಣ್ಣಗೈತೈತೆ ನಿನ್ಗೆ. ಐಸ್ ಕ್ರೀಮ್ ತಿಂದೆ ತಣ್ಣಗಾಗಿರುತ್ತೆ. ಆಯ್ತಲ್ಲ ಗೈಸ್, ಅಲ್ಗೋ ಜಿಮ್ ಅಂತೈತೆ ನನಗೆ. ಹೌದು ಗೈಸ್, ಎದೆ ತಣ್ಣು ಫುಲ್ಲು ಕೋಲ್ಡ್ ಆಯ್ತೈತೆ ಗೈಸ್. ಡಾಕ್ಟ್ರು ಹೇಳ್ತಾರೆ ಗೈಸ್, ಕೋಲ್ಡ್ ತಿನ್ಬೇಡಿ ಅಂತ. ನಾವು ಬಿಡಲ್ಲ ಗೈಸ್. ನಾವು ಅಂಗಡಿಯಲ್ಲಿ ಬಿಡಲ್ಲ ಗೈಸ್, ನಾವು ಹೋಟೆಲ್ ಬಿಡ್ತೀವಿ. 10ನೇ ಕಂಪ್ಲೀಟ್ ಆಯ್ತಾ? 10ನೇದು ಕಂಪ್ಲೀಟ್ ಇವಾಗ. ಹೌದು 11ನೇದು ಕಂಪ್ಲೀಟ್ ಆಗಿದೆ. ನಮ್ಮ ತಮ್ಮಂಗೆ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಡ್ಬೇಡ, ನೀನೇ ವಿನ್ ಆಗ್ಬೇಕು. ನನ್ ಸಪೋರ್ಟ್ ನಿನ್ಗೆ. ಆಂಟಿ ಸಪೋರ್ಟ್ ಮಾಡೋರೆ, ನಾನು ತಿನ್ನಿ ನೋಡೋಣ ಗೈಸ್. ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಎದೆ ಮಾತ್ರ ಹೆವಿ ಕೋಲ್ಡ್ ಗೈಸ್. ಇಲ್ಲೆಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕೋಲ್ಡ್. ಹಿಂಗೆ ನೋಡೋಣ ಗೈಸ್, ನಂಗೆ ಇಲ್ಲಿ ಯಾಕೋ ನೋಯ್ತೈತೆ ಜಾಸ್ತಿ ತಿಂದ್ರೆ.
ಗಾಯ್ಸ್ ಇವ್ನ್ ಬರೀ ಹೆವಿ ಡೌ ಮಾಡ್ತಾರೆ. ಏನಣ್ಣ ನಿಂದ ಆಕ್ಟಿಂಗ್ ಅಣ್ಣ? ಇಲ್ಲ ಗೈಸ್, 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ ಗೈಸ್ ಇವನು. ಏನ್ ಮಾಡೋದು ಗೈಸ್, ದಿನ ಆಸೆ ಆಗೈತೆ ತಿಂತಾ ಇದೀನಿ ಗೈಸ್. ಅಷ್ಟು ತಿಂತಾ ಇದೀವಿ ಫುಲ್ಲು. ಆಕ್ಚುಲಿ ನಮ್ ಅಂಬರೀಷನೇ ವಿನ್ ಆಗೋ ತರ ಇದಾನೆ. ಫಸ್ಟ್ ವಿಡಿಯೋ ಬಂದಿದ್ದಾನೆ, ನೋಡೋಣ ಗೈಸ್ ಯಾರು ಗೆಲ್ತಾರೆ. ಅಂಬರೀಷನೇ ವಿನ್ ಆಗೋದು. ಮೋನೇಶನ್ ಆಲ್ರೆಡಿ ಔಟ್ ಆಯ್ತಾ ಇದ್ದಾನೆ. ಬಾಯೆಲ್ಲ ಅಲ್ಲೋ ದುಮ್ ಅಂತೈತೆ, ಗಂಟ್ಲು ತಣ್ಣು ಅನಿಸ್ತಾ ಇದೆ. ಬೆಳಗೊತ್ತು ಅಲ್ಲುವುದಲ್ಲ ಗೈಸ್, ಅದಕ್ಕೆ ದುಮ್ ಅಂತ ಐತೆ ಅಪ್ಪ ನೋಡಿ ಗೈಸ್. ಆಕ್ಚುಲಿ ಲಾಸ್ಟ್ ನೋಡೋಣ. ಮೋನೇಶ್ ಆಲ್ರೆಡಿ ಸ್ವಲ್ಪ ಅಂದ್ರೆ 360 ಅವ್ರು ಆಲ್ರೆಡಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾರೆ. ನಾನ್ ಹೇಳ್ತಾ ಇರೋನೆ ಗೆಲ್ತಾ ಇದಾರೆ ಅಂಬರೀಷ್. ನಮ್ ಸಪೋರ್ಟ್ ಅಂಬರೀಷ್ ಅಣ್ಣಂಗೆ ಜೈ. ನೋಡೋಣ ಗೈಸ್. ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ, ಹ್ಯಾಪಿ ಬರ್ತ್ಡೇ ಅಂಬರೀಷ್ ಅಣ್ಣನ್ ಬರ್ತ್ಡೇ. ಹೆಂಗ್ ಆಡ್ಕೊಳ್ತಾವ್ರೆ ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ. ಹಿಂಗೆಲ್ಲ ಮಾಡ್ಬಾರ್ದು ಗೈಸ್. ನಂಗೆ ಆಯ್ತಾ ಇಲ್ಲ. ಟೋಟಲ್ ಎಷ್ಟು 12 ಅನ್ಸುತ್ತೆ ಗೈಸ್. ಎಷ್ಟ್ ತಿಂದೆ ಸಾಕ ನಿನ್ಗೆ? ಲೆಕ್ಕ ಹಾಕಪ್ಪ ಹಂಗಾರೆ ಎಷ್ಟು ನೋಡೋಣ. 2 3 4 5 6 7 8 9 10 ಐಸ್ 11 ಐಸ್ ತಿಂದಿದ್ದೀನಿ. ನೋಡಿ ಗೈಸ್, ಫೈನಲ್ ಮುಗೀತು. ಇವನು ಅಂಬರೀಷ್ ಅವ್ರು ಎಷ್ಟು ತಿಂದಿದ್ದಾರೆ ಲೆಕ್ಕ ಹಾಕು. 1 2 3 4 5 6 7 8 9 10 11 ಗಾಯ್ಸ್ 13 ತಿಂದಿದ್ದಾನೆ. 13 ತಿನ್ನೋನೆ ಗಾಯ್ಸ್. ಅದ್ ಯಾವ ಗ್ಯಾಪ್ ಅಲ್ಲಿ ತಿನ್ನೋ ಆಗಲ್ಲ ಅಂತ ದೊಡ್ಡವ್ರು ಹೇಳೋರು. ಅದಕ್ಕೆ ಏನ್ ಮಾಡಿದ್ರು ಸೈಲೆಂಟ್ ಆಗಿ ಮಾಡು ಅಂತ. ಇದ್ರಲ್ಲಿ ವಿನ್ನರ್ ನಮ್ಮ ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ಗೈಸ್ ಫಸ್ಟ್ನೇ ವಿಡಿಯೋಲ್ ಬಂದ್ಬಿಟ್ಟು ಆಕ್ಚುಲಿ ವಿನ್ ಆಗಿದ್ದೇನೆ. ನೋಡಿ So, guys, congrats, ನಾನು guys. ಯಾವತ್ತೂ ತಿಂದಿಲ್ಲ, ಇವತ್ತೇ ಫಸ್ಟ್ ಟೈಮ್ ತಿಂತಾರೆ. ಎಷ್ಟು 13 ತಿಂತಾ ಇರೋದು. ಹಾ. ಯಾವತ್ತು ನೆಕ್ಸ್ಟ್ ಟೈಮ್ಗೆ ಏನ್ ಚಾರ್ಜ್ ಮಾಡ್ತಾರೋ ಮಾಡಿ ತೋರಿಸ್ತೀನಿ. ಗೈಸ್ ಈ ವಿಡಿಯೋದಲ್ಲಿ ಅವನೇ ವಿನ್ ಆಗಿರೋದು. ಫಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಆನಂದ್ ಅವ್ರು ಎಷ್ಟು ತಿಂದಾರ ಬನ್ನಿ ನೋಡೋಣ. ನಾವ್ 6 ತಿಂದಿದ್ದು. 1 2 3 4 5 6 ಗೈಸ್. ಗೈಸ್ 6 ಕಂಪ್ಲೀಟ್. ನಂದು 11. ಸೊ ಸೆಕೆಂಡ್ ವಿನ್ನರ್, ಫಸ್ಟ್, ಥರ್ಡ್ ವಿನ್ನರ್. ಥರ್ಡ್ ಅಲ್ಲಿ ಆಕ್ಚುಲಿ ಲೂಸರ್ ಅವನು. ನಾವ್ ಸೋತೋಗ್ಬಿಟ್ಟಿದೀವಿ ಸದ್ಯಕ್ಕೆ. ಗೈಸ್ ಫೈನಲಿ ಐಸ್ ಕ್ರೀಮ್ ತಿಂದಿದ್ದೀವಿ. ಸೊ ನಿಮ್ಮಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಅಲ್ಲಿ ಏನಾದ್ರೂ ತಿಂಡಿ ತಿನ್ನೋರು ಇದ್ದೇ ಇರ್ತಾರೆ ಹೈಯೆಸ್ಟ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ರೆ ಕಮಿಟ್ ಮಾಡಿ, ಲೈಕ್ ಮಾಡಿ. ಗೈಸ್ ನಿಮ್ಮಲ್ಲಿ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಅಲ್ಲಿ ಐಸ್ ಕ್ರೀಮ್ ಲವರ್ಗೆ, ಐಸ್ ಕ್ರೀಮ್ ತಿನ್ನೋ ಫ್ರೆಂಡು. ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಇದು ಮಾಡಿ ಗೈಸ್. ಗೈಸ್ ಈ ನಾವು ಅನ್ಕೊಂಡಿದ್ದು ನಾನು ಇಲ್ಲ ಆನಂದ್ ಗೆಲ್ತೀವಿ ಅಂತ. ಯಾಕಂದ್ರೆ ನಮ್ಗೆ ನಾನು ಚಾಲೆಂಜ್ ಮಾಡಿ ಅನ್ಕೊಂಡಿಲ್ಲ ಗೈಸ್, ಇವತ್ತೇ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಗೈಸ್ ತಿನ್ನಲ್ಲ ಅಂದ್ಬಿಟ್ಟು 13 ರೈಸ್ ತಿಂದವನೆ ಗೈಸ್. ನಾವು 11ಗೆ ಇದಾಗ್ಬಿಟ್ಟು ಆಕ್ಚುಲಿ ಯಾವತ್ತೂ ಸೋಲ್ಬಾರ್ದು, ಯಾವತ್ತು ಮುಂದೆ ಗೆಲ್ಬೇಕು. ನೋಡಿ ಈಗ ಅಷ್ಟು ತೆಳ್ಳಗಿದ್ಬಿಟ್ಟು 13 ರೈಸ್ ತಿಂದ. ನನ್ನ ಕೈಲಿ ಹೊಟ್ಟೆ ತುಂಬಿಡ್ತು. ಆಮೇಲೆ ಇದೆಲ್ಲ ಇದಾಗ್ಬಿಡ್ತು ಗೈಸ್. ಅದಕ್ಕೆ ನಾನು ಕಿಕ್ಔಟ್ ಮಾಡ್ಬಿಟ್ಟೆ. ನೀನೇನ್ ಕಾರಣ ಇದಾಗಿ? ನನಗೂ ಐಸ್ ತಿನ್ನಕ್ ಆಗ್ಲಿಲ್ಲ. ಗೈಸ್ ಬಾಯೆಲ್ಲ ಜುಮ್ ಅಂತು. ಗೈಸ್ ಇವನ್ಗೆ ಕಂಗ್ರಾಚ್ ಹೇಳ್ಸಿ. ಹೊಸದಾಗಿ ಬಂದಿದ್ದಾನೆ ಈ ಚಾನಲ್ಗೆ. ನಮ್ಮ ಹೊಸ ಗೆಸ್ಟ್ ಇವನು. ಹಂಗೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಇರ್ತಾನೆ ಇನ್ಮೇಲೆ. ನೋಡ್ತಾ ಇರಿ. ಆನಂದ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ಗೈಸ್. ಅವನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಬಿಸಿ ಇದ್ದಾನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಅವನ್ನ ಕರ್ಕೊಳ್ಳೋ ಚಾಲೆಂಜ್ ಮಾಡ್ತೀವಿ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕಂತ ದಯವಿಟ್ಟು ಗೈಸ್ ನೀವು ಮೆಸೇಜ್ ಮಾಡಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಗ್ರೂಪು ಎಲ್ಲರಿಗೂ. ಬಾಯ್ ಅಷ್ಟೇ.